ಅಲ್ಲಿಗೆ ಹೋಗಿ ನೋಡ್ತೀನಿ. ನಮ್ಮ ಮನೆ ಮುಂದೆ ಇಷ್ಟು ಜನ ಇದ್ದಾರಲ್ಲ ಅಂತ ನನಗೆ ಒಂದು ನಿಮಿಷ ಭಯ ಆಗೋಯ್ತು. ಆಮೇಲೆ ಕಾರ್ ಹಿಡಿದು ನೋಡ್ತೀನಿ, ವೀರಣ್ಣ ಅವರಲ್ಲಿ ಅಂತ ಕೇಳಿದ್ರು. ತಕ್ಷಣ ಕಾರಿಂದ ಹೇಳಿದೆ, ಎಲ್ಲರೂ ಬಂದು ನನ್ನ ಮುತ್ಕೊಂಡೇ ಬಿಟ್ರು. ಅವ್ರನ್ನೆಲ್ಲ ನಾನು ಅಲ್ಲಿಂದ ಸಮಾಧಾನ ಮಾಡಿ ಕಳ್ಸೋಷ್ಟೊಳಗೆ ಸಾಕಾಗೋಯ್ತು. ಆಮೇಲೆ ಬರ್ತಾ ದೇವಸ್ಥಾನದ ಹತ್ರ ಯಜಮಾನ್ರೆ ಅರ್ಚಕರ ಅಡ್ಡ ಹಾಕಿದ್ರು. ಅದಕ್ಕೆ ನನಗೇನ್ ಮಾಡ್ಬೇಕು ಗೊತ್ತಾಗದೆ ಅಚ್ಚಮ್ಮ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಫೋನ್ ಅವ್ರಿಗೆ ಕೊಟ್ಬಿಟ್ಟೆ. ಗೌಡ್ರಿಗೆ ನಾನೇ ಹೇಳಿ ಬಂದೆ ಅಣ್ಣ, ಹಾಸ್ಪಿಟ್ಲಲ್ಲಿ ಜಾಸ್ತಿ ಜನನ್ ಸೇರ್ಸಲ್ಲ, ಸೊ ಹಾಗಾಗಿ ಯಾರು ಬರಬೇಡಿ ಅಂತ ಹೇಳ್ದೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಆದ್ರೂ ಯಜಮಾನ್ರೆ, ಊರ್ ಜನ ನಿಮ್ಮ ಮೇಲೆ ತುಂಬಾ ಪ್ರೀತಿ, ವಿಶ್ವಾಸ, ಗೌರವನ ಇಟ್ಕೊಂಡಿದ್ದಾರೆ. ನೀವು ಅವ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಾ, ಅದು ಗೊತ್ತಿದೆ. ಆದ್ರೆ ಅಚ್ಚಮ್ಮವ್ರಂದ್ರೆ ನಿಮಗೆ ಪ್ರಾಣ ಅಲ್ವಾ ಯಜಮಾನ್ರೆ? ಊರಲ್ಲೂ ಅಷ್ಟೇ. ನಿಮ್ಗಿಂತ ಅಚ್ಚಮ್ಮವ್ರ ಮೇಲೆ 10 ಪಟ್ಟು ಪ್ರೀತಿನ ತೋರಿಸ್ತಾ ಇದ್ದಾರೆ. ಅದು ನನಗೆ ಇವತ್ತೇ ಗೊತ್ತಾಗಿತ್ತು. ನಮ್ಮೂರಂದ್ರೇನೆ ಹಾಗೆ, ನಮ್ಮೂರು ಜನರು ಅಂದರೆ ಹಾಗೆ. ಅವರಷ್ಟು ಸುಲಭವಾಗಿ ಯಾರನ್ನೂ ಪ್ರೀತಿಸಲ್ಲ. ಪ್ರೀತಿಸಿದ್ರ ಪ್ರಾಣ ಕೊಟ್ಟುಬಿಡ್ತಾರೆ. ಅಚ್ಚುಮ್ಮ, ನಾನು ನಿನ್ನ ಕರೆದಿದ್ದು ಮುಖ್ಯವಾದ ವಿಚಾರನೇ ಮರ್ತುಬಿಟ್ಟೆ ನೋಡಮ್ಮ. ನನ್ನನ್ನು ಅಡ್ಮಿಟ್ ಮಾಡಿದಾಗ ದುಡ್ಡಿಲ್ಲ ಅಂತ ಸಿದ್ಧಾರ್ಥ ಹತ್ರ ಕ್ರೆಡಿಟ್ ಕಾರ್ಡ್ ತಂದಿದ್ಯಲ್ಲಮ್ಮ, ಅದನ್ನು ನೀನು ಅವ್ರಿಗೆ ವಾಪಸ್ ಕೊಟ್ಬಿಡಮ್ಮ. ಹಾಗೆ ಸುಶಾಂತ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಬೇಕಲ್ಲಮ್ಮ, ಅದೆಲ್ಲ ಮಾಡಿಸ್ಕೊಂಬಂದ್ಬಿಡಮ್ಮ. ಯಾಕೆ ಅಂದರೆ ಯಾರ ಹಂಗಲ್ಲೂ ನಾವಿರಬಾರ್ದಮ್ಮ. ಹೌದಣ್ಣ, ನಾನೇ ಹೋಗಿ ಸಿದ್ಧಾರ್ಥ್ ಅವ್ರಿಗೆ ಹಣ ಕೊಟ್ಟು ಕಾರ್ಡ್ ಕೊಟ್ಟು ಸುಶಾಂತ್ ಹತ್ರ ಸೈನು ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಮ್ಮ ಅಚ್ಚು, ನೀನು ಯಾಕಮ್ಮ ಅಷ್ಟು ದೂರ ಹೋಗ್ತೀಯಾ? ಒಂದು ಫೋನ್ ಮಾಡಿ ಅವ್ರನ್ನೇ ಕರೆಸ್ಕೋ ಇಲ್ಲಿ. ಇಲ್ಲ ಅಣ್ಣ, ಅವ್ರು ನಮ್ಗೆ ದೊಡ್ಡ ಸಹಾಯ ಮಾಡಿದ್ದಾರೆ. ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ಬೇಕಣ್ಣ, ಇಲ್ಲಾಂದ್ರೆ ನಂಗೆ ಮನ್ಸಿಗೆ ಸರಿ ಹೋಗಲ್ಲ. ಸರಿ ಅಮ್ಮ, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡು. ಶಂಕರು, ಯಜಮಾನ್ರೆ, ಅಚ್ಚುನ ಹುಷಾರಾಗಿ ಕರ್ಕೊಂಬ.